ಕೈಗಾ ಅಣುವಿದ್ಯುತ್ ಸ್ಥಾವರದ 5 ಮತ್ತು 6ನೇ ಘಟಕವು ಮುಂದಿನ 5 ವರ್ಷಗಳಲ್ಲಿ ಅಣುವಿದ್ಯುತ್ ಉತ್ಪಾದನೆಗೆ ಸಜ್ಜಾಗಲಿದೆ. ಅಲ್ಲದೆ ವಿದ್ಯುತ್ ಉತ್ಪಾದನೆಯ 50% ಕರ್ನಾಟಕ ರಾಜ್ಯಕ್ಕೆ ಪೂರೈಸಲಾಗುತ್ತದೆ ಎಂದು ಅಣು ಶಕ್ತಿ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅಜಿತ್ ಕುಮಾರ್ ಮೋಹಂತಿ ತಿಳಿಸಿದ್ದಾರೆ. ಕಾರವಾರದ ಕೈಗಾದಲ್ಲಿ 5, 6ನೇ ಘಟಕದ ಕಾಂಕ್ರೀಟೀಕರಣಕ್ಕೆ ಚಾಲನೆ ನೀಡಿದ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತ ಸರ್ಕಾರವು ತಲಾ 700 ಮೆಗಾವ್ಯಾಟ್ ಸಾಮರ್ಥ್ಯದ 10 ರಿಯಾಕ್ಟರ್ಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದ್ದು, ಇದರಲ್ಲಿ ಕೈಗಾದ 5 ಮತ್ತು 6ನೇ ಘಟಕಗಳು ಪ್ರಮುಖವಾಗಿವೆ. ಈ ಘಟಕಗಳು ಮುಂದಿನ 6 ವರ್ಷದೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದ್ದು, ನೂತನ ಘಟಕಗಳಿಂದ ಉತ್ಪಾದನೆಯಾಗುವ ವಿದ್ಯುತ್ನಲ್ಲಿ 50% ರಾಜ್ಯಕ್ಕೆ ನೀಡಲಾಗುವುದು. ಕೈಗಾದ 5 ಮತ್ತು 6ನೇ ಘಟಕಗಳು ಸಂಪೂರ್ಣವಾಗಿ ಭಾರತೀಯ ನಿರ್ಮಿತ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಮಾದರಿಯದ್ದಾಗಿವೆ ಎಂದರು. ಕೈಗಾದಲ್ಲಿ ಉದ್ದೇಶಿತ 5 ಮತ್ತು 6ನೇ ಮೊದಲ ಘಟಕ ನಿರ್ಮಾಣವನ್ನ ಕೆಲವೇ ಮೆಗಾ ಇಪಿಸಿ ಪ್ಯಾಕೇಜ್ಗಳನ್ನ ಒಳಗೊಂಡ ನವೀನ ಕಾರ್ಯತಂತ್ರವನ್ನ ಅಳವಡಿಸಿಕೊಂಡು ಕಾರ್ಯಗತಗೊಳಿಸಲಾಗುತ್ತಿದೆ. ಅತಿ ಕಡಿಮೆ ಸಮಯದಲ್ಲಿ ಮತ್ತು ವೆಚ್ಚದಲ್ಲಿ ಯೋಜನೆಯ ಕಾರ್ಯಾನ್ವಯಕ್ಕೆ ಅನುವು ಮಾಡಿಕೊಡುತ್ತದೆ ಎಂದರು. ಕೈಗಾದ 5 ಮತ್ತು 6ನೇ ಘಟಕಗಳು ಅತ್ಯಾಧುನಿಕ ಭಾರತೀಯ ತಂತ್ರಜ್ಞಾನದ 700 ಮೆಗಾವ್ಯಾಟ್ ಘಟಕಗಳಾಗಿದ್ದು, ಇವು ಸುಧಾರಿತ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಒಳಗೊಂಡಿವೆ ಮತ್ತು ವಿಶ್ವದ ಅತ್ಯಂತ ಸುರಕ್ಷಿತವಾದ ಅಣುಸ್ಥಾವರಗಳ ಸಾಲಿಗೆ ಸೇರಿವೆ. ಪ್ರಸ್ತುತ ಕೈಗಾ ಸ್ಥಳದಲ್ಲಿ 220 ಮೆಗಾವ್ಯಾಟ್ನ 4 ಘಟಕಗಳು ಒಟ್ಟು 880 ಮೆಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, 5 ಮತ್ತು 6 ಘಟಕಗಳು ಪೂರ್ಣಗೊಂಡ ನಂತರ ಇಲ್ಲಿ ಒಟ್ಟು ಸಾಮರ್ಥ್ಯವು 2280 ಮೆಗಾವ್ಯಾಟ್ಗೆ ಹೆಚ್ಚಳವಾಗಲಿದೆ ಎಂದು ಹೇಳಿದರು. We will be using enriched uranium so that instead of changing fuel more repeatedly, fuel loading will be probably more than a year. Once you load, you will have to load for another 1 year or more. So this is the type of reactor we are developing. This is what we call small modular reactor. Small modular reactor, right? And that will be planning around 200 to 220 megawatt. Okay. From that onwards, we have a choice of still going lower. ಎನ್ಪಿಸಿಎಲ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಭುವನಚಂದ್ರ ಪಾಠಕ ಮಾತನಾಡಿ, ಕರ್ನಾಟಕದಲ್ಲಿ ಹೊಸದಾಗಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಎನ್ಪಿಸಿಎಲ್ ಎದುರು ಯಾವುದೇ ಪ್ರಸ್ತಾವ ಇಲ್ಲ. ರಾಜ್ಯ ಸರ್ಕಾರದಿಂದಲೂ ಪ್ರಸ್ತಾವ ಬಂದಿಲ್ಲ. ದೇಶದ ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಜಾಗ ಇರುವಲ್ಲಿ ಮತ್ತಷ್ಟು ಘಟಕಗಳನ್ನು ಸ್ಥಾಪಿಸುವ ಯೋಜನೆ ಇದೆ ಎಂದರು. सुनिए, so हम लोग we have been spending around last year we have spent around 165 crore across all those units, and we allocate the fund based upon the need of the site, and it's a continuous job in progress. So please come up with those proposals, we will clear it, and we don't hesitate to clear any survey. Water supply so water supply can be part of infrastructure. So okay, केरल में आपने क्या आंगनवाड़ी स्कूल को वाटर सप्लाई का फैसिलिटी आपने दिया था, लेकिन केरोडी गांव में एक सिमेट्री 25 लाख है या जो ग्राम सभा लीगल बॉडी से आनी चाहिए. हम लोग देखेंगे उसको कितना हमारे पास पैसा है होगा तो देंगे ना, इसीलिए CSR फंड है ना. ಈ ಸಂದರ್ಭದಲ್ಲಿ ಕೈಗಾದ ಸ್ಥಳ ನಿರ್ದೇಶಕ ಬಿ ವಿನೋದ್ ಕುಮಾರ್ ಹಾಗೂ ಕೈಗಾ 5 ಮತ್ತು 6 ಘಟಕದ ನಿರ್ದೇಶಕ ಕುಲಕರ್ಣಿ ಸೇರಿದಂತೆ ಎನ್ಪಿಸಿಎಲ್ ಕೈಗಾದ ಹಲವು ಅಧಿಕಾರಿಗಳು ಇದ್ದರು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಗೋಕರ್ಣಕ್ಕೆ ಬಂದಿರುವ ವಿದೇಶಿ ಪ್ರವಾಸಿಗರು ವಾಪಸ್ ತೆರಳಲು ತೊಡಕಾಗುವ ಸಾಧ್ಯತೆ ಕಂಡುಬರುತ್ತಿದ್ದು, ಈ ಬಗ್ಗೆ ಗೋಕರ್ಣದ ನಮ್ಮ ಪ್ರತಿನಿಧಿ ವಿನಾಯಕ್ ಶಾಸ್ತ್ರಿಯವರಿಂದ ಇಲ್ಲಿದೆ ವರದಿ. ಈ ಹಿಂದೆ ವಿವಿಧ ದೇಶಗಳಿಂದ ಬರುವ ವಿದೇಶಿಗರಿಗೆ 6 ತಿಂಗಳ ವೀಸಾ ದೊರೆಯುತ್ತಿತ್ತು. ಆದರೆ ಕೋವಿಡ್ ನಂತರ ಹಲವು ದೇಶಗಳ ವೀಸಾ ಅವಧಿಯನ್ನ 3 ತಿಂಗಳವರೆಗೆ ಸೀಮಿತಗೊಳಿಸಿದೆ. ಈ ಮೊದಲು ಅಕ್ಟೋಬರ್ ತಿಂಗಳ ನಂತರ ಬರುವ ಪ್ರವಾಸಿಗರು ಏಪ್ರಿಲ್ ವರೆಗೆ ಇದ್ದು ತೆರಳುತ್ತಿದ್ರು. ಆದರೆ 3 ತಿಂಗಳ ವೀಸಾ ಆಗಿರೋದ್ರಿಂದ ಶಿವರಾತ್ರಿ ಮಹೋತ್ಸವದ ರಥೋತ್ಸವ ವೀಕ್ಷಣೆಗೆ ಅನುವಾಗುವಂತೆ ಇಲ್ಲಿಗೆ ಬರುತ್ತಿದ್ದು, ಅದರಂತೆ ಈ ವರ್ಷ ಬಂದವರಲ್ಲಿ ಹಲವರ ವೀಸಾ ಅವಧಿ ಮುಗಿಯುತ್ತಾ ಬಂದಿದ್ದು ಸ್ವದೇಶಕ್ಕೆ ತೆರಳಲು ಸಜ್ಜಾಗುತ್ತಿದ್ದಾರೆ. ಆದರೆ ಯುದ್ಧದ ಕಾರ್ಮೋಡದಿಂದ ವಿಮಾನಯಾನ ಸೇವೆ ಬಂದಾಗಿರುವುದರಿಂದ ಮರಳಿ ಗೂಡಿಗೆ ಸೇರಲು ತೊಡಕಾಗುತ್ತಿದೆ. ಈಗಾಗಲೇ ಹಲವು ವಿದೇಶಿಗರು ವಾಪಸ್ಸಾಗಿದ್ದು, ಪ್ರಸ್ತುತ ಇಸ್ರೇಲ್ನವರೇ 70ಕ್ಕೂ ಹೆಚ್ಚು ಜನರಿದ್ದಾರೆ. ರಷ್ಯಾ, ಜರ್ಮನಿ ಸೇರಿದಂತೆ ಉಳಿದ ದೇಶದ ಒಟ್ಟು 120 ವಿದೇಶಿಗರಿದ್ದಾರೆ. ಇವರೆಲ್ಲರೂ ಈ ತಿಂಗಳ ಕೊನೆಯಲ್ಲಿ ಸ್ವದೇಶಕ್ಕೆ ತೆರಳುವವರಾಗಿದ್ರು. ಇಲ್ಲಿನ ಓಂ ಹಾಗೂ ಕುಡ್ಲೆ ಕಡಲ ತೀರದಲ್ಲಿರುವ ಇಸ್ರೇಲಿಗರು ರಾಜಸ್ಥಾನ ತೆರಳಲಿದ್ದು,
ಅಲ್ಲಿ ಹೋಳಿ ಹಬ್ಬದ ವಿಶೇಷ ಆಚರಣೆ ಮಾಡಲಿದ್ದಾರೆ. ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡುವ ಇವರು ಹೋಳಿ ಸಮಯದಲ್ಲಿ ರಾಜಸ್ಥಾನಕ್ಕೆ ತೆರಳುವ ಪರಿಪಾಠವಿದ್ದು, ಇದರಂತೆ ಈ ವರ್ಷವೂ ತೆರಳಲಿದ್ದಾರೆ. ಈ ಹಿಂದೆ ಕೋವಿಡ್ ಮಹಾಮಾರಿ ವಿದೇಶಿ ಪ್ರವಾಸೋದ್ಯಮ ನೆಲ ಕಚ್ಚಲು ಕಾರಣವಾಗಿತ್ತು. ಇದಾದ ನಂತರ ತುಸು ಚೇತರಿಸಿಕೊಳ್ಳುತ್ತಿರುವ ಹಂತದಲ್ಲಿದ್ದಾಗ ಯುದ್ಧದ ಭೀತಿ ಮತ್ತೆ ತಡೆಯೊಡ್ಡಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಬರಬೇಕೆಂಬ ಉದ್ದೇಶದಿಂದಲೇ ಸರ್ಕಾರ ಮಕ್ಕಳ ಸಂತೆ ಎಂಬ ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ವ್ಯಾವಹಾರಿಕ ತಿಳುವಳಿಕೆ ಬರುತ್ತದೆ ಎಂದು ವಿಎಸ್ ಪಾಟೀಲ್ ಹೇಳಿದರು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರ್ಥಿಕ ಸಾಕ್ಷರತಾ ಶಿಕ್ಷಣದಡಿಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಲಹೆಗಾರರ ಶಿಕ್ಷಣಕ್ಕೆ ಅವರ ಸಲಹೆಯನ್ನು ತಗೊಂಡು ಮಕ್ಕಳಲ್ಲಿ ಏನು ಕಲಿಸಬೇಕನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಮಕ್ಕಳ ಸಂತೆಯನ್ನು ಏರ್ಪಡಿಸಿದೆ. ಮಕ್ಕಳ ಸಂತೆ ಅಂದ್ರೆ ಮಕ್ಕಳಲ್ಲಿ ಜನರಲ್ ಆಗಿ ಏನು ನಡೀತೈತೆ ಅನ್ನೋದು ಗೊತ್ತಾಗಬೇಕು ಅನ್ನೋದು. ಹಿಂದೆ ಹಳ್ಳಿಯಿಂದ ನಾವು ಮುಂಡ್ಗೋಡಿಗೆ ಬಂದು ಖರೀದಿ ಮಾಡಬೇಕಾಗ್ತದೆ. ಈಗ ಹಳ್ಳಿಯಲ್ಲೇ ಸಿಗ್ತಾವೆ. ಈಗಿನ ಮಕ್ಕಳಲ್ಲಿ ದುಡ್ಡು ಕೊಟ್ಟರೆ ಏನು ಖರೀದಿ ಮಾಡ್ತಿದ್ವಿ. ಬಿಇಒ ಸುಮಾಜಿ ಮಾತನಾಡಿದ್ರು. ಶಾಲೆಯ ಮುಖ್ಯ ಶಿಕ್ಷಕ ವಿನೋದ್ ನಾಯ್ಕ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಸುಭಾಷ್ ಡೋರಿ, ಮುಖ್ಯ ಶಿಕ್ಷಕ ಎಸ್ಡಿ ಮೂಡಣ್ಣನವರ್, ಬಿಆರ್ಸಿ ಸಿಬ್ಬಂದಿ ಆರ್ ರಾಠೋಡ್, ಶಿಕ್ಷಕರು ಮತ್ತು ಪಾಲಕರು ಇದ್ದರು. ಈ ಮಕ್ಕಳ ಸಂತೆ ಕಾರ್ಯಕ್ರಮವನ್ನ ಕುರ್ಲಿ ಸರ್ಕಾರಿ ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ನಡೆಯಿತು. ಶಾಲೆಯ ಆವರಣದಲ್ಲಿ ಸಣ್ಣ ಸಣ್ಣ ಸ್ಟಾಲ್ ರೀತಿಯಲ್ಲಿ ತೆರೆದು ಮಕ್ಕಳ ಸ್ವತಃ ಹಣದಿಂದ ವಿವಿಧ ಆಹಾರ ಪದಾರ್ಥಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ರು. ಮಕ್ಕಳು ಟೊಮೆಟೊ, ಮೂಲಂಗಿ, ಬದನೆಕಾಯಿ, ಬೀನ್ಸ್, ತೆಂಗಿನಕಾಯಿ, ವಿವಿಧ ಹಣ್ಣು ಹಂಪಲ, ಪಠ್ಯ ಪುಸ್ತಕ, ಪೆನ್ಗಳನ್ನ ಹಾಗೂ ಗೆಡ್ಡೆ ಗೆಣಸು, ವಿವಿಧ ತಿಂಡಿ ತಿನಿಸುಗಳನ್ನ, ತಂಪು ಪಾನೀಯಗಳನ್ನ ಹಾಗೂ ರೈತರು ಬೆಳೆದ ವಿವಿಧ ವಸ್ತುಗಳನ್ನ ಶಾಲೆಯಲ್ಲಿಯೇ ಸಂತೆ ಮಾರುಕಟ್ಟೆ ಮಾಡಿ ವ್ಯವಹಾರಕ್ಕೆ ತರಕಾರಿ ಹಾಗೂ ಮುಂತಾದ ದಿನಸಿ ವಸ್ತುಗಳ ಹೆಸರನ್ನ ವಿದ್ಯಾರ್ಥಿಗಳು ಕೂಗಿ ವ್ಯಾಪಾರ ಮಾಡುವ ದೃಶ್ಯ ಸಾಮಾನ್ಯವಾಗಿತ್ತು. ಅಲ್ಲದೆ ಪಕ್ಕದ ಸಂತೆ ಮಾರುಕಟ್ಟೆಯಲ್ಲೇ ಮಕ್ಕಳು ತೆರಳಿ ವ್ಯಾಪಾರ ಮಾಡುತ್ತಿರುವ ದೃಶ್ಯ ಕಂಡುಬಂತು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಮಾರ್ಚ್ 10ರಂದು ಬೆಳಿಗ್ಗೆ 11 ಗಂಟೆಗೆ ಶರಾವತಿ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಹೊನ್ನಾವರ ಪಟ್ಟಣದ ಸೆಂಟ್ ಆಂಥೋನಿ ಪ್ರೌಢಶಾಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನಾ ಜನ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ಮೂಡಗಣಪತಿ ದೇವಸ್ಥಾನದ ಸಭಾಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸನಗರ ರಾಮಚಂದ್ರಾಪುರ ಮಠಾಧೀಶ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಸಮಾವೇಶದ ನೇತೃತ್ವ ವಹಿಸುವರು. ಮೂಲೆಗದ್ದೆ ಸದಾನಂದ ಶಿವಯೋಗಾಶ್ರಮದ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ, ಚಿತ್ರಾಪುರದ ನಾರಾಯಣಗುರು ಶಕ್ತಿಪೀಠದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ, ಬಂಗಾರಮಕ್ಕಿ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಮಾರುತಿ ಗುರೂಜಿ ಸಾನ್ನಿಧ್ಯ ವಹಿಸುವರು ಎಂದು ತಿಳಿಸಿದ್ರು. ಶಾಸಕ ದಿನಕರ್ ಶೆಟ್ಟಿ ಪಾಲ್ಗೊಳ್ಳುವರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಮಾಜಿ ಸಚಿವ ಶಿವಾನಂದ್ ನಾಯ್ಕ್, ಮಾಜಿ ಸಚಿವ ಆರ್ಎನ್ ನಾಯ್ಕ್, ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್, ಜೆಡಿ ನಾಯ್ಕ್, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳ ಬ್ಲಾಕ್ ಅಧ್ಯಕ್ಷರು, ಪದಾಧಿಕಾರಿಗಳು ಆಹ್ವಾನಿಸಲಾಗುವುದು. ವಿಜ್ಞಾನಿಗಳು ಹಾಗೂ ವಿವಿಧ ಸಂಘಟನೆಯವರು ಭಾಗವಹಿಸುವರು ಎಂದು ತಿಳಿಸಿದ್ರು. ಏನು ನಿರಂತರವಾಗಿ ಕಳೆದ 3 ವರ್ಷಗಳಿಂದ ಇಲ್ಲಿ ಈ ಪ್ರದೇಶದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿವೆ. ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೇರಿ ಕೂಡ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ಕೂಡ ನಡೆದಿವೆ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಹೋರಾಟ ಸಮಿತಿ ಸಾಕಷ್ಟು ಮನವಿಗಳನ್ನು, ನಿಯೋಗಗಳು ಹೋಗಿ ನೀಡಿದ್ದಾವೆ. ಅನೇಕ ಹಕ್ಕೊತ್ತಾಯಗಳನ್ನು ಮಾಡಿದ್ದಾವೆ. ವಿವಿಧ ಸಂಘಟನೆಗಳು ಪಾಲ್ಗೊಂಡಿದ್ದಾವೆ. ಈ ನಡುವೆ ಸಮಿತಿ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ, ಈ ಯೋಜನೆಯಿಂದ ಪ್ರವಾಸೋದ್ಯಮಕ್ಕೂ ತೊಂದರೆಯಾಗಲಿದೆ. ಹೊನ್ನಾವರ ತಾಲೂಕಿನ ಜನಜೀವನದ ರಕ್ಷಣೆಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೋರಿದ್ರು. 10ನೇ ತಾರೀಕು ಮಂಗಳವಾರ 11 ಗಂಟೆಗೆ ಶ್ರೀ ರಾಘವೇಶ್ವರ ಭಾರತಿಗಳ ನೇತೃತ್ವದಲ್ಲಿ ಹಾಗೂ ಇನ್ನಿತರ ಮಠಾಧೀಶರ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ. ಈ ಸಭೆಗೆ ಹೊನ್ನಾವರ ತಾಲೂಕಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶರಾವತಿ ಎಡದಂಡ ಬಲದಂಡೆಯಿಂದ ಜನ ಬಂದು ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯವನ್ನು ಸಲ್ಲಿಸಲಿಕ್ಕೆ ಹೆಚ್ಚಿನ ಜನಸಂಖ್ಯೆ ಬರುವಂತೆ ತಾವುಗಳು ಪ್ರಯತ್ನ ಮಾಡಬೇಕು. ಇದರಲ್ಲಿ ಬಂದಂಥ ಜನರಿಗೆ ಮಧ್ಯಾಹ್ನ ಒಂದು ಅನ್ನ ಸಾರು ವ್ಯವಸ್ಥೆಯನ್ನು ನಮ್ಮ ಶರಾವತಿ ಉಳಿಸಿ ಹೋರಾಟ ಸಮಿತಿಯಿಂದ ಮಾಡ್ತೇವೆ.
ಈ ಯೋಜನೆ ಬಂದದ್ರಿಂದ ಟೂರಿಸಮಿಗೂ ಭಾಳ ದೊಡ್ಡ ಹೊಡೆತಾಗ್ತದೆ. ಈಗ ಒಂದು ಹೆಚ್ಚು ಕಡಿಮೆ ಗೊತ್ತಿರುವ ಒಂದು 500 ಕೇಶವ್ ನಾಯ್ಕ್ ಬಳಕೂರು ಮಾತನಾಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಸಮುದ್ರದ ಉಪ್ಪು ನೀರು ನದಿಯಲ್ಲಿ ಮೇಲ್ಗಡೆ ಬರುವುದು, ಇದರಿಂದ ಕೃಷಿ ನಾಶವಾಗಲಿದೆ. ಹೊನ್ನಾವರ, ಭಟ್ಕಳ, ಸಿದ್ದಾಪುರ ತಾಲೂಕುಗಳ ಕುಡಿಯುವ ನೀರು ಉಪ್ಪು ನೀರಾಗುವುದು ಎಂದರು. ಆದರೆ ಈಗ 2000ರಿಂದ ನಾವು 2026ಕ್ಕೆ ಬಂದೇವೆ, ಸುಮಾರು 20 ವರ್ಷ ದಾಟಿ ಬಂದೇವೆ. ಈಗ ಬೇರೆ ಬೇರೆ ವಿಧಾನಗಳ ಸ್ಟಾರ್ಟ್ ಆಗಿದೆ. ಈಗ ನಮ್ಮದು ಸೋಲಾರ್ ಇರ್ಬೋದು, ವಿಂಡ್ ಪವರ್ ಮೊದಲಿಂದ ಇತ್ತು. ಈಗ ಸೋಲಾರ್ ಅದಕ್ಕಿಂತ ಹೆಚ್ಚು ನ್ಯೂ ಟೆಕ್ನಾಲಜಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕರೆಂಟ್ ಉತ್ಪಾದನೆ ಮಾಡುವಂಥ ವ್ಯವಸ್ಥೆ ಇದೆ. ಹಾಗೆ ಅಂಥ ವ್ಯವಸ್ಥೆಯನ್ನು ಬಿಟ್ಟು ಇವರು ಈಗ 2006 ಯೋಜನೆಗೆ ಮತ್ತೆ ತಿರುಗ್ತಾರಂತಂದರೆ ಇದು ಏನು ಶರಾವತಿ ಮತ್ತು ಎಡ ಮತ್ತು ಬಲದಂಡೆ ಅಷ್ಟೇ ಅಲ್ಲದೆ ರೈತರ ಮೇಲೆ ಅಲ್ಲೇ ಮತ್ತು ಅಲ್ಲಿ ಮೀನುಗಾರರ ಮೇಲೂ ಸಹ ಇದು ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ನಮ್ಮ ಹೊನ್ನಾವರದ ತಾಲೂಕಿನ ಮೀನು ಅತಿ. ಶಿವರಾಜ್ ಮೇಸ್ತಾ ಮಾತನಾಡಿ, ಈಗಾಗಲೇ ಹೊನ್ನಾವರ ಭಾಗದಲ್ಲಿ ಬೇಸಿಗೆಯಲ್ಲಿ ನದಿಯಲ್ಲಿ ನಡೆದು ಹೋಗುವಷ್ಟು ಕೆಲವೊಂದು ಭಾಗದಲ್ಲಿ ಶರಾವತಿಯಲ್ಲಿ ನೀರು ಕಡಿಮೆಯಾಗಿದೆ ಎಂದರು. ಟಿಟಿ ನಾಯ್ಕ್ ಮುಡ್ಕೋಣಿ ಮಾತನಾಡಿ, ಗೇರ್ಸೊಪ್ಪ ಡ್ಯಾಂ ಆದ ನಂತರ ಶರಾವತಿ ನದಿಯಲ್ಲಿ ನೀರು ಬಹಳಷ್ಟು ಕಡಿಮೆಯಾಗಿದ್ದು, ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಇನ್ನೂ ಕಡಿಮೆಯಾಗಿ ಜನಜೀವನದ ಮೇಲೆ ದುಷ್ಪರಿಣಾಮ ಆಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ, ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ, ರಾಜೇಶ್ ಭಂಡಾರಿ, ಎಂಎಸ್ ಹೆಗಡೆ ಕಣ್ಣಿಮನೆ, ಯೋಗೇಶ್ ಮೇಸ್ತಾ, ವಿಶ್ವನಾಥ್ ನಾಯಕ್, ಮಂಗಲ್ದಾಸ್ ನಾಯ್ಕ್, ಗಣೇಶ್ ಹೆಗಡೆ ಬೊಮ್ಮಾರ, ವಿಘ್ನೇಶ್ ಹೆಗಡೆ, ರಾಜೇಶ್ ತಾಂಡೇಲ್ ಮತ್ತಿತರರು ಉಪಸ್ಥಿತರಿದ್ದರು. ಗೋಕರ್ಣ ರಥ ಬೀದಿಯಲ್ಲಿ ಬಹು ಆಕರ್ಷಕವಾಗಿ ಕಂಗೊಳಿಸುತ್ತಿದ್ದ ಮಹಾಬಲೇಶ್ವರ ಮಂದಿರದ ಮಹಾರಥ ಸೋಮವಾರ ರಥದ ಮನೆಯಲ್ಲಿ ಇಡಲಾಯಿತು. ಶಿವರಾತ್ರಿ ಮಹೋತ್ಸವದಲ್ಲಿನ ಮಹಾರಥೋತ್ಸವಕ್ಕಾಗಿ ರಥಸಪ್ತಮಿ ದಿನದಂದು ರಥಗಡ್ಡೆಯನ್ನ ಪೂಜೆ ಸಲ್ಲಿಸಿ ರಥದ ಮನೆಯಿಂದ ಹೊರತಂದ ಬಳಿಕ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ರಥ ಕಟ್ಟುವ ಕಾರ್ಯ ಕೈಗೊಂಡಿದ್ರು. ಇದಾದ ಬಳಿಕ ಮಹಾರಥೋತ್ಸವ ನೆರವೇರಿತು. ನಂತರ ರಥ ಬೀದಿಯಲ್ಲಿ ನೆಲೆ ನಿಂತ ಮಹಾರಥ ಪ್ರವಾಸಿಗರನ್ನ ಆಕರ್ಷಿಸುತ್ತಿತ್ತು. ಕಳೆದ 4-5 ದಿನಗಳಿಂದ 7 ಅಂತಸ್ತಿನ ಮಹಾರಥವನ್ನ ಹಂತ ಹಂತವಾಗಿ ಬಿಚ್ಚುವ ಕಾರ್ಯವನ್ನ ಪೂರ್ಣಗೊಳಿಸಿದ ಹಾಲಕ್ಕಿ ಒಕ್ಕಲಿಗ ಸಮಾಜದವರು ಮಹಾರಥವನ್ನ ರಥದ ಮನೆಗೆ ಸೇರಿಸುವ ಮೂಲಕ ಮಹಾರಥ ವಾರ್ಷಿಕ ಕೆಲಸ ಪೂರ್ಣಗೊಳಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಹಿಂದಿನ ಬಿಜೆಪಿ ಸರ್ಕಾರ ಒಂದೇ ಒಂದು ಬಸ್ ಖರೀದಿಸಿರಲಿಲ್ಲ. ಆದರೆ ನಮ್ಮ ಸರ್ಕಾರ ಕಳೆದ 2.5 ವರ್ಷಗಳಲ್ಲಿ ಜಿಲ್ಲೆಗೆ 104 ಹೊಸ ಬಸ್ಗಳನ್ನು ತಂದಿದ್ದು 500 ಚಾಲಕರನ್ನ ನೇಮಕ ಮಾಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ವಿಪಕ್ಷಗಳ ಟೀಕೆಗೆ ತಿರುಗೇಟು ನೀಡಿದರು. ಕಾರವಾರ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಗೆ ಒಟ್ಟು 580 ಬಸ್ಗಳ ಅಗತ್ಯವಿದ್ದು ಸದ್ಯ 250 ಬಸ್ಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ದೂರದ ಊರುಗಳಿಗೆ ಹಳೆ ಬಸ್ಗಳ ಬಳಕೆ, ಅವೈಜ್ಞಾನಿಕ ವೇಳಾಪಟ್ಟಿ ಹಾಗೂ ಕಾರವಾರ ಶಿರಸಿ ಮಾರ್ಗದಲ್ಲಿ ಉತ್ತಮ ಬಸ್ಗಳ ಕೊರತೆ ಕುರಿತು ಸಾರ್ವಜನಿಕರಿಂದ ದೂರುಗಳು ಬಂದಿರುವುದನ್ನು ಒಪ್ಪಿಕೊಂಡ ಅವರು ಹೊಸ ಸ್ಲೀಪರ್ ಕೋಚ್ಗಳನ್ನು ಪರಿಚಯಿಸಿ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಯನ್ನ ಪರಿಹರಿಸುವ ಭರವಸೆ ನೀಡಿದ್ರು. ಎಲ್ಲ ಬಂದಿದೆ. ಈಗ ನಾವು 2.5 ವರ್ಷದಲ್ಲಿ 104 ಬಸ್ ತಂದಿದ್ದೇವೆ. ನಮ್ಮ ಜಿಲ್ಲೆಗೆ 500 ಡ್ರೈವರ್ ತಗೊಂಡಿದ್ದಾರೆ ಅಂದರೆ ಯೋಚನೆ ಮಾಡಿದೆ ಯಾವ ಪರಿಸ್ಥಿತಿಯಲ್ಲಿ KSRTC ನಡೀತಾ ಇತ್ತು. ವ್ಯವಸ್ಥೆ ಆಗ್ತದೆ. ಈ ಬಸ್ ಹಣ ಕೊಟ್ಟುಗಳಿಗೆ ಬರೋದಿಲ್ಲ, ಅದು ಕಟ್ಟಲಿಕ್ಕೆ 1 ವರ್ಷ. ನಿಜ ಸರ್, ಹೊಸ ಬಸ್ ಕೊಟ್ಟರೆ ಎಲ್ಲ ನೇಮಕಾತಿ ಎಲ್ಲ ಮಾಡಿದ್ವಿ, ಆದರೆ ಜನರಿಗೆ ಕಾಣಬೇಕಲ್ಲ. ಈಗ ಜಿಲ್ಲಾ ಕೇಂದ್ರದಲ್ಲಿ ಲಾಂಗ್ ರೂಟ್ ಬಸ್ಸಸ್ಗಳು ಎಲ್ಲ ಬಸ್ಗಳು ಹಳೆ ಬಸ್ಗಳು ಒಂದೇ. ಈಗ ಹೊಸದು 2 ಬಸ್ ಈಗ ಬಂದಿದೆ, ರಿಜಿಸ್ಟ್ರೇಷನ್ಗೆ ಹೋಗಿದೆ. ಯಾವುದು ಸ್ಲೀಪರ್ ಬಸ್ ಎಲ್ಲ ಬರ್ತದೆ. ಅಲ್ಲ, ಇವತ್ತು ಪ್ರೊಸೀಡಿಂಗ್ಸ್ ಎಲ್ಲ ಅವ್ರು ಸೇರಿಸಿದ್ದಾರೆ. ಬೆಂಗಳೂರಿಗೆ ವೇಗದೂತ ಬಸ್ ಹಾಕಿದ್ದೀವಿ, ಬೆಳಿಗ್ಗೆ 6:30 ಒಂದು, ಸಂಜೆ 7:00 ಅಂತ ಹೇಳಿದ್ದಾರೆ. ಬೆಳಿಗ್ಗೆ 6:30 ಬೆಂಗಳೂರಿಗೆ ಯಾರು ಅಂತ ಕೆಲಸ ತರ್ತೀವಿ. ಒಂದು ಮಾಫಿಯಾಕ್ಕೆ ಒಳಗಾಗಿದೆ ಅನ್ನೋದು ಹೇಳ್ತಾ ಇರೋದು ಆರೋಪ ಇರುವಂತ ಪ್ರೈವೇಟ್ ಬಸ್ಗಳು ಸಂಖ್ಯೆ ಹೆಚ್ಚಾಗಿದೆ ಸರ್. ಪ್ರೈವೇಟ್ ಬಸ್ ಇಲ್ಲಿ ಕಾರವಾರ ಪ್ರೈವೇಟ್ ಬಸ್ಗಳು ಸರ್ವಿಸ್ ಬಂದ್ ಆಗ್ಬಿಟ್ಟಿದೆ. ಈಗ ಏನಾಗಿದೆ, ಬಸ್ ಈಗ ಗೌರ್ಮೆಂಟ್ ಬಸ್ ಇಲ್ಲದೆ 4 ವರ್ಷ 5 ವರ್ಷನೇ ಆಯ್ತು ಅಂತ ಕಾಣ್ತದೆ. ಸ್ಲೀಪರ್ ಕೋಚ್ ಬಸ್ ಇಲ್ಲಿ ಈಗ ಮತ್ತೆ ಮಾಡಿದ್ಮೇಲೆ ಅದಕ್ಕೆ ಏನು ಬೇಕು, ಯಾವ ರೀತಿ ಮಾಡಿದ್ರೆ ಸರಿ ಆಗ್ತದೆ ಅನ್ನೋದನ್ನು ಮಾಡ್ತೇವೆ. ಸರ್, ಹೆಚ್ಚಿನ ಸೇವೆ ಕೊಡಲಿ. ಕಾರವಾರ ಸಿರ್ಸಿ ಹೋಗೋದಕ್ಕೂ ಕೂಡ ಒಂದು ಒಳ್ಳೆ ಬಸ್ ಇಲ್ಲ. ಅಶ್ವಮೇಧ ಬಸ್ ಒಂದೂ ಕಾರವಾರಕ್ಕೆ ಬಂದಿಲ್ಲ. ಜಿಲ್ಲೆಯಲ್ಲಿ 40,000 ಜನ. ಆಸ್ಪತ್ರೆ ವಿಚಾರದಲ್ಲಿ ಸಂಸದರ ಟೀಕೆಗೆ ಪ್ರತಿಕ್ರಿಯಿಸಿದ ಸಚಿವರು, ಕಳೆದ 30 ವರ್ಷಗಳಿಂದ ಅಧಿಕಾರದಲ್ಲಿದ್ದವರು ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತರಲು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ರು. ನಮ್ಮ ಸರ್ಕಾರವು 3.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂಕರ್ ನಿರ್ಮಿಸಿ ಅಗತ್ಯ ಯಂತ್ರೋಪಕರಣಗಳನ್ನು ಒದಗಿಸಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ
ಆಸ್ಪತ್ರೆಯನ್ನ ಉದ್ಘಾಟಿಸಿದೆ ಎಂದರು. ಜಿಲ್ಲೆಯಲ್ಲಿ ಸರಿಸುಮಾರು 1,000 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಪ್ರವಾಹ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳು ಘೋಷಿಸಿದಂತೆ ಈಗಾಗಲೇ 150 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.